ಜಗದೀಶ್ ಶೆಟ್ಟರ್ ಈಗ ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಂಡವರು ಸರ್ ದೆಹಲಿಯಲ್ಲಿ. MLC ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಜಗದೀಶ್ ಅವರಂತ ಒಬ್ಬ ಸಮರ್ಥ ನಾಯಕರು, ಜಗದೀಶ್ ಅವರಂತ ಒಬ್ಬ ಸಮರ್ಥ ನಾಯಕರು, ಮಾಜಿ ಮುಖ್ಯಮಂತ್ರಿ ಅವರನ್ನ ಇವತ್ತು ಏನು ಕಾಂಗ್ರೆಸ್ನವರು ಅವರ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಎಷ್ಟೊಂದು ಉತ್ಸಾಹದಲ್ಲಿ ಸೇರಿಸ್ಕೊಂಡ ಮೇಲೆ ಒಬ್ಬ ಮಾಜಿ ಮುಖ್ಯಮಂತ್ರಿನ ಮಂತ್ರಿ ಮಾಡುವಷ್ಟು ಕನಿಷ್ಠ ಪ್ರಮಾಣದ ಸೌಜನ್ಯತೆ ಬೇಡವೇ? ಹೇಳಿ. ನಾನು ಯಾರ ಬಗ್ಗೆನೂ ನಿಂದನೆ ಮಾಡಲ್ಲ, ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಸುಮಾರು 1.25 ವರ್ಷ ಸಮರ್ಥ ನಾಯಕನಾಗಿ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರು, ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರನ್ನ ನೀವು ಪಕ್ಷಕ್ಕೆ ಕರ್ಕೊಂಡು ಬಂದು ಒಂದು ಮಂತ್ರಿ ಕೆಲಸ ಕೊಡಲಿಕ್ಕೆ ಕಾಂಗ್ರೆಸ್ಸು ಹೇಗೆ ಮೋಸ ಮಾಡುತ್ತೆ ಅನ್ನೋದಕ್ಕೆ ಈ ಉದಾಹರಣೆನೇ ಸಾಕು. ಕುಮಾರಸ್ವಾಮಿಗೆ ಗುಲಾಂ ನಬಿ ಆಜಾದ್, ಗೆರೆಡ್, ನಿಮ್ಮ ಮಗನೇ ಮುಖ್ಯಮಂತ್ರಿ ಆಗಬೇಕು ಅಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಾನು ಕೂಡದು ಅಂತ ಹೇಳಿದೆ. ಖರ್ಗೆ ಅವ್ರನ್ನ ಮಾಡಿ, ಮುನಿಯಪ್ಪನ ಮಾಡಿ, ಪರಮೇಶ್ವರನ ಮಾಡಿ, ನನ್ನ ಮಗ ಕೂಡದು. ಅವತ್ತು ಪ್ರಾಣ ತೆಗೆದು ನೀವು ಮಾಡಿ ಕುಮಾರಸ್ವಾಮಿನ 13 ತಿಂಗಳಿಗೆ 18 ಜನ ಕಳಿಸಿ ಕುಮಾರಸ್ವಾಮಿನ ತೆಗೆದು. ವಾಜಪೇಯಿ ನನ್ನ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ನೀನು ಉಳಿಸ್ತೀನಿ ಅಂತ ಹೇಳಿದರು. ಓಪನ್ ಹೌಸ್ ನಾನು ಸಾಧ್ಯ ಇಲ್ಲ ಅಂತ. ಇದು ಕಾಂಗ್ರೆಸ್ಸಿನ ದೌರ್ಬಲ್ಯ. ಆದ್ದರಿಂದಲೇ ಈ ದೇಶದಲ್ಲಿ ಕಾಂಗ್ರೆಸ್ಸು ನೆಲ ಕಚ್ಚುತ್ತೆ. ಹಂತ ಹಂತವಾಗಿ ನೆಲ ಕಚ್ಚುವಂಥ ಮುಂದಿನ ದಿನಗಳು ನೀವೇ ನೋಡುವಂಥ ಕಾಲ ಬರುತ್ತೆ. ಇದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ಜಗದೀಶ್ ಶೆಟ್ಟರಿಗಾಗಿರೋ ನೋವು ಅವರು ಸೇರ್ಕೊಂಡಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಬಿಜೆಪಿಗೆ ಒಂದು ಶಕ್ತಿ ಅನ್ಸುತ್ತಾ ಸರ್ ಮತ್ತೆ ಅವರು ಮರು ಸೇರ್ಪಡೆ ಆಗಿರೋದು? ಅವರು ಅದೆಲ್ಲ ತೀರ್ಮಾನ ಮಾಡಿನೇ ವಾಪಸ್ ಕರ್ಕೊಂಡು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.